ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಏನು ಕನ್ನಡದಲ್ಲಿ ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ ಹೆಣ್ಮಕ್ಳು ಕೂಡ ಎಲ್ಲಾ ತರದ ಶಕ್ತಿ ಇದೆ. ನಾನು ಹಾಸನ್ಗೆ ಹೋಗಿದ್ದೆ, ನಾನು ಎತ್ತಿನೊಳೆ ನೀರು ವಿಚಾರದಲ್ಲಿ ಯಾರೋ ಒಬ್ಬ ತಗರಲ್ಲಿ ಹಾಕಿತ್ತು, ಪವರ್ ಲೈನ್ ಹಾಕಕ್ಕೂ ಬಿಡ್ತಲ್ಲ, ಪೈಪ್ ಹಾಕಕ್ಕೂ ಬಿಡ್ತಲ್ಲ, ಬರೀ 10,000 ಅಡಿ ಅವನ ಜಾಗ ತಗರಾದ, ಅವನೇ ಗೌರ್ಮೆಂಟ್ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದೆ. ನಾನು ನೋಡ್ಬಿಟ್ಟು ಆ ಹೆಣ್ಮಗಳು ಎಸ್ ಪಿಗೆ, ಡಿಸಿಗೆ, ಈಗ ಡಿಸಿ ಇಲ್ಲ, ಇಲ್ಲೆಲ್ಲ ಬೆಂಗಳೂರು ಬಂದಿದ್ದಾರೆ, ಕೇಪಬಲ್ ಲೇಡೀಸ್ 3 ಜನ IAS ಆಫೀಸರ್ಸ್ ಇದ್ರು, ಅವ್ರಿಗೆ ಹೇಳಿದ್ರೆ ದೇ ಇಂಪ್ಲಿಮೆಂಟ್. ಸೊ ಅವರು ಬಹಳ ಕೇಪಬಲ್ ಇದ್ದಾರೆ. ಹಂಗೆ ಹೆಣ್ಮಕ್ಳಿಗೆ ಅವ್ರು ಸಂಘಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಾಯ್ಸ್ ಅವ್ರ ರಕ್ಷಣೆ, ನಾವು ಯಾರನ್ನು ಶೋಷಣೆಗೆ ಮಾಡಕ್ಕೆ ಅಧಿಕಾರಿಗಳಿಗೆ ಬೇರೆ ಮೇಲವ್ರಿಗೆ ಅವಕಾಶ ಕೊಡಬಾರದು. ಎಲ್ಲ ತರದ ರಕ್ಷಣೆ ಮಾಡಬೇಕು. ದೇ ವಿಲ್ ಬಿ ಮೋರ್ ಡಿಸಿಪ್ಲಿನ್ ದೆನ್ ಮೆನ್. ಇದ್ರಿಗೆ ನನ್ನ ಬಗ್ಗೆ ನಂಬಿಕೆ. ಯಾರು ಏನ್ ಬೇಕಾದ್ರೂ ಹೇಳ್ಕೊಡ್ತಾರೆ ಅವರು. ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾವು ಹೆಣ್ಮಕ್ಳನ್ನ ಗಮನದಲ್ಲಿಟ್ಕೊಂಡು ಹೆಣ್ಣು ಕುಟುಂಬದ ಕಣ್ಣು ಅಂತ ಅನೇಕ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದೀವಿ. ಇವತ್ತು ಅವರೆಲ್ಲ ನಮ್ಮ ನೌಕರ ಸಂಘಗಳು, ಈಗ ನಮ್ಮ ಎಜುಕೇಶನ್ ಫೀಲ್ಡ್ ಅಲ್ಲಿ ಅತಿ ಹೆಚ್ಚು ಟೀಚರ್ಸ್ ಹೆಣ್ಮಕ್ಳೇ ಮುಂದಕ್ಕೆ ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. Some institutions refusing this policy. Some institutions, organizations refusing this policy, especially Let hotel anyone association. organize. It is a government policy. See, we have to do equality. I don't feel we should differentiate men and women. We should take them along in our society, and they are the part of the society. Thank you so much.